ಬಾರಿಗೆ ಫ್ಯಾಂಟಸಿ ಪಾರ್ಕ್ ಅನ್ನೋದು ಶುರುವಾಗಿದ್ದು ನಮ್ಮ ಮೈಸೂರಲ್ಲಿ. GRS ಫ್ಯಾಂಟಸಿ ಪಾರ್ಕ್ ಇದೀಗ ಎಲ್ಲರ ಮೋಸ್ಟ್ ಫೇವ್ರೆಟ್ ಪಾರ್ಕ್ ಆಗಿದೆ. ಹಾಗಿದ್ರೆ ಈ ಪಾರ್ಕ್ ಹೇಗಿದೆ, ಒಳಗಡೆ ಏನೇನಿದೆ, ಯಾಕೆ ಎಲ್ಲರ ಮೋಸ್ಟ್ ಫೇವ್ರೆಟ್ ಪಾರ್ಕು GRS ಫ್ಯಾಂಟಸಿ ಪಾರ್ಕ್ ಆಯಿತು ಅನ್ನೋದನ್ನ ಇವತ್ತಿನ ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸ್ ಅಲ್ಲಿ ತಿಳಿಸ್ಕೊಡೋದಕ್ಕೆ ನಾವು ಬಂದಿದ್ದೀವಿ ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್ಗೆ. ಸೊ ಮಿಸ್ ಮಾಡದೆ ವಾಚ್ ಮಾಡ್ತಾ ಇರಿ ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸ್. ನಾನು ನಿಮ್ಮ ಪ್ರೀತಿಯ ವಿಜೆ ಅನು. ಫಸ್ಟ್ ಫ್ಯಾಂಟಸಿ ಪಾರ್ಕ್ GRS ಫ್ಯಾಂಟಸಿ ಪಾರ್ಕ್ ಇನ್ ಮೈಸೂರು. ಈ ಒಂದು ಫ್ಯಾಂಟಸಿ ಪಾರ್ಕ್ ಎಷ್ಟು ಫ್ಯಾಂಟಾಸ್ಟಿಕ್ ಆಗಿದೆ ಅನ್ನೋದಕ್ಕೆ ನಾನು ಪ್ರತಿದಿನ ಅಂದರೆ ಈ ಎಪಿಸೋಡ್ಗಳಲ್ಲಿ ನಿಮ್ಮ ಪಬ್ಲಿಕ್ ಚಾಯ್ಸಲ್ಲಿ ನಾನು ನಿಮಗೆ ತೋರಿಸಿರೋದೆ ಎಕ್ಸಾಂಪಲ್ ಆಗಿರುತ್ತೆ. ಯಾಕೆ ಅಂತಂದರೆ ನೀವೇ ನೋಡ್ಬೋದು ಇಲ್ಲಿರುವಂತಹ ಎನ್ವಿರಾನ್ಮೆಂಟ್ ಅಂತೂ ಬ್ಯೂಟಿಫುಲ್ಲು, ಕಲರ್ಫುಲ್ ಫ್ಲವರ್ಸ್ ಜೊತೆಗೆ ಯಾವುದ್ಯಾವುದೋ ಹಣ್ಣಿಂದು ಮರಗಳಿದ್ದಾವೆ. ಅದ್ರ ಜೊತೆಗೆ ಇಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ಸು ನೋಡಿ, ಪ್ರತಿಯೊಂದು ಗೇಮ್ಗೂ ಕೂಡ ಕ್ರಿಯೇಟಿವ್ ಆಗಿ ನೇಮ್ನ ಇಟ್ಟಿದ್ದಾರೆ ಆಯಿತಾ. ಅದ್ರ ಜೊತೆಗೆ ಅಲ್ಲಿ ರೆಡಿ ಮಾಡಿರುವಂಥ ಇನ್ಫ್ರಾಸ್ಟ್ರಕ್ಚರು ಆ್ಯಂಡ್ ಅದನ್ನು ನೋಡಿದ ತಕ್ಷಣವೇ ಜನ ಅಟ್ರಾಕ್ಟ್ ಆಗಿಬಿಡ್ಬೇಕು. ಓ, ಆ ಗೇಮ್ ಏನೋ ಒಂದು ಸ್ಪೆಷಲ್ ಆಗಿರ್ಬೋದೇನೋ, ಅಲ್ಲಿ ಹೋದರೆ ನಮಗೆ ಏನೋ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಸಿಗ್ಬೋದೇನೋ ಅನ್ನೋ ಆ ರೀತಿಯಲ್ಲಿ ನಮಗೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಕೆಫೆ ಆಗಿರ್ಬೋದು, ಕೆಫೆ ಕಾಫಿ ಡೇ ಇದೆ ಆ್ಯಂಡ್ ಐಸ್ ಕ್ರೀಮ್ ಸಿಗುತ್ತೆ ಆ್ಯಂಡ್ ಜ್ಯೂಸಿ ಚಿಕನ್ನು, ವೆಜ್ಜು, ನಾನ್ ವೆಜ್ ಎಲ್ಲ ರೀತಿಯ ಫುಡ್ಗಳು ನಿಮಗೆ ಸಿಗುತ್ತೆ. ಇಲ್ಲಿಗೆ ಹೇಗೆ ಅಂದರೆ ಈ ಒಂದು ಫ್ಯಾಂಟಸಿ ಪಾರ್ಕ್ಗೆ ಎಲ್ಲ ಏಜ್ ಗ್ರೂಪ್ಸ್ನವರು ಹೇಗೆ ಬರ್ತಾರೋ, ಸೊ ಎಲ್ಲ ಏಜ್ ಗ್ರೂಪ್ಸ್ ಅವರಿಗೂ ಕೂಡ ಸೆಟ್ ಆಗಬೇಕು, ಅವ್ರಿಗೂ ಇಷ್ಟ ಆಗಬೇಕು ಅನ್ನೋ ಒಂದು ರೀಸನ್ ಇಟ್ಕೊಂಡು ಎಲ್ಲ ರೀತಿಯ ವೆರೈಟಿ ಫುಡ್ಗಳನ್ನು ಕೂಡ ನಮಗೆ ಇಲ್ಲಿ ಕೊಡ್ತಾರೆ. ಆ್ಯಂಡ್ ಈ ಒಂದು ಇಷ್ಟು 40 ಏಕರ್ಸ್ ಇರುವಂಥ ಈ ಇಷ್ಟು ದೊಡ್ಡ ಲ್ಯಾಂಡಲ್ಲಿ, ವಂಡರ್ ಲ್ಯಾಂಡಲ್ಲಿ ನೀವು ವಾಶ್ರೂಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ನೀವೆಲ್ಲೋ ಒಂದು ಕಡೆ ಹುಡುಕಾಡಬೇಕು, ಯಾವುದೋ ಒಂದು ಮೂಲೆಗೆ ಹೋಗಬೇಕು ಅಂತ ರೀಸನ್ ಇಲ್ಲ. ಯಾಕಂತಂದರೆ ಆ ಡ್ರೈ ಗೇಮ್ಸ್ ಹತ್ರ ಒಂದು ವಾಶ್ರೂಮ್ ಫೆಸಿಲಿಟಿ ಇಟ್ಟಿರ್ತಾರೆ, ಅದ್ರ ಜೊತೆಗೆ ಲಾಕರ್ ಫೆಸಿಲಿಟಿ ಕೂಡ ಇಟ್ಟಿರ್ತಾರೆ, ಅದರ ಜೊತೆಗೆ CCTV ಕೂಡ ಇರುತ್ತೆ. ಆ್ಯಂಡ್ ಇನ್ನು ವೆಟ್ ಗೇಮ್ಸ್ ಆಡ್ತಿರ್ತೀರಾ, ಡ್ರೈ ಗೇಮ್ಸ್ ಆಡ್ತಿರ್ತೀರಾ, ಅಲ್ಲೂ ಒಂದು ಕಡೆ ಕೂಡ ನಿಮಗೆ ವಾಶ್ರೂಮ್ಸ್ ಇರುತ್ತೆ. ಆ್ಯಂಡ್ ಸಪ್ರೇಟಾಗಿ ಚೈಲ್ಡ್ ಕೇರ್ ಕೂಡ ಇರುತ್ತೆ. ಪುಟ್ಟ ಪಾಪುನ ಕರ್ಕೊಬಂದಿರ್ತೀವಿ, ಆ ಪುಟ್ಟ ಪಾಪುನ ಕೇರ್ ಮಾಡಬೇಕು, ಅದಕ್ಕೆ ಏನೋ ಒಂದು ಸರಿ ಮಾಡಬೇಕು ಅಂತ ಅಂದಾಗ ಅದಕ್ಕೂ ಕೂಡ ನಮಗೆ ಸಪ್ರೇಟಾಗಿ ಎಲ್ಲ ಫೆಸಿಲಿಟೀಸ್ ಕೂಡ ನಮಗೆ ಇರುತ್ತೆ. ಸೊ ನಾನು ಮಾತ್ರ ಅಲ್ಲ, ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ನೋಡಿ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಇದನ್ನು ನೋಡಿ ನಿಮಗೆ ಅನಿಸ್ಬೋದು ಒಂದ್ಸರಿ ವಿಸಿಟ್ ಮಾಡಲೇಬೇಕು ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್ಗೆ ಅಂತ. ನಾವು ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಕೋಬೋದು ಏನಪ್ಪ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಮೊದಲನೇ ಬಾರಿಗೆ ಅಪ್ಸೈಡ್ ಡೌನ್ ಪಾರ್ಕ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಅದರ ಜೊತೆಗೆ 5D ವಿಷನ್ ರೈಡ್ ಆಗಿರ್ಬೋದು ಆ್ಯಂಡ್ ಸ್ಕೇರಿ ಹೌಸ್ ಆಗಿರ್ಬೋದು, ಇದೇ ರೀತಿ ವೆರೈಟಿ ಗೇಮ್ಸ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಅಲ್ವಾ. ಸೊ ಈ ಒಂದು ಫ್ಯಾಂಟಾಸ್ಟಿಕ್ ಫ್ಯಾಂಟಸಿ ಪಾರ್ಕ್ ಬಗ್ಗೆ ನಿಮ್ಮ ವರ್ಡ್ಸಲ್ಲಿ ಹೇಳೋದಾದರೆ ಏನು ಹೇಳ್ತೀರಾ ಸರ್? ನಮ್ಮಲ್ಲಿ ಏನಪ್ಪ ಅಂದರೆ ನಮ್ಮ ಪಾರ್ಕು ಸುಮಾರು 25 ವರ್ಷ ಆಗೋಯ್ತು. ಲಾಸ್ಟ್ ಇಯರ್ ನಾವು ಆ್ಯನಿವರ್ಸರಿ ಮಾಡಿದ್ವಿ ಸಿಲ್ವರ್ಲಿ, ಇದು 26ನೇ ವರ್ಷ. ನಮ್ಮಲ್ಲಿ ಏನಪ್ಪ ಅಂದರೆ ಪ್ರತಿ ವರ್ಷವೂ ಡಿಫ್ರೆಂಟ್ ರೈಡ್ಸ್ಗಳು ಆ್ಯಡ್ ಮಾಡ್ತಾಯಿರ್ತೀವಿ. ನಮ್ಮ ಮೇನ್ ಉದ್ದೇಶ ಅಂತ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕಸ್ಟಮರ್ಗೆ ಏನೇನು ಬೇಕು ಪ್ರತಿ ವರ್ಷ ಅದನ್ನು ನಾವು ಕೊಡ್ತಾ ಬಂದಿದ್ದೀವಿ. ಈಗ ಹಾಗೆ ನೋಡೋ ಸುಮಾರು 5-6 ರೈಡ್ಸ್ಗಳು ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮತ್ತು ಒಂದು ಸೂಪರ್ ವೇವ್ ಅಂತ ಇದೆ, ದಟ್ ಈಸ್ ವೆರಿ ಎಕ್ಸೈಟ್ಮೆಂಟ್, ಫಸ್ಟ್ ಇನ್ ಇಂಡಿಯಾ ಇಟ್ ಸೆಲ್ಫ್ ವಿ ಇಂಟ್ರೊಡ್ಯೂಸ್ಡ್. ದಟ್ ಈಸ್ ಡೂಯಿಂಗ್ ವೆಲ್. ದಟ್ ಈಸ್ ಅಬೌಟ್ 1.5-2 months ಬ್ಯಾಕ್ ವಿ ಇಂಟ್ರೊಡ್ಯೂಸ್ಡ್. ಮತ್ತೇನಪ್ಪ ಅಂದರೆ ಕಸ್ಟಮರ್ಗೆ ಅಟ್ರಾಕ್ಷನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಅವರ್ ಮೋಟಿವ್. ಈಗೇನಾಗಿದೆ, ಸುಮಾರು ಪಾರ್ಕ್ಗಳು ಬರ್ತಾ ಇದೆ, ಪ್ರತಿ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡದೇ ಇದ್ದರೆ ಕಸ್ಟಮರ್ ಬರೋದಿಲ್ಲ. ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಯಾರು ಬರಲಿ, ನಾವು ವಿ ಹ್ಯಾವ್ ಟು ಡೂ ಅವರ್ ಓನ್ ಬಿಸ್ನೆಸ್ಸು ಮತ್ತು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟರೆ ಮಾತ್ರ ಕಸ್ಟಮರ್ ಬರ್ತಾರೆ, ಇಲ್ಲೇ ಬರೋದಿಲ್ಲ. ದಟ್ ಇಸ್ ಅವರ್ ಮೈನ್ ಇಂಟೆನ್ಷನ್ನು. ಹಾಗೆ ಕಸ್ಟಮರ್ ಬರೋದಕ್ಕೆ ಏನೇನು ಅಂತಂದರೆ ನಮ್ಮ ಎಂಪ್ಲಾಯೀಸ್ ಸಹಿತ
ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತೀವಿ, ಕಸ್ಟಮರ್ ಫೀಡ್ಬ್ಯಾಕ್ ತೊಗೋತೀವಿ, ಕಸ್ಟಮರ್ ಹೇಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿಕೊಟ್ಟಿದ್ದೀವಿ. ಎಸ್ಪೆಷಲಿ 24-25ನಲ್ಲಿ ವಿ ಹ್ಯಾವ್ ಗಿವನ್ ಇಂಪಾರ್ಟೆನ್ಸ್ ಫೆಸಿಲಿಟಿ ಮ್ಯಾನೇಜ್ಮೆಂಟು, ಚೇಂಜ್ ರೂಮ್ ಮಾಡಿದ್ದೀವಿ. ಇಟ್ ಈಸ್ ನೋ ವೇರ್ ಲೆಸರ್ ದ್ಯಾನ್ ಏರ್ಪೋರ್ಟ್. ವಿ ಹ್ಯಾವ್ ಓಪನ್ ಗೊರಿಲ್ಲಾ ರೆಸ್ಟೋರೆಂಟ್. ನೌಡೇಸ್ ಏನಾಗಿದೆ ಅಂದರೆ ಚಿಲ್ಡ್ರನ್ಸ್ ಮೇ ಬಿ 12 to 18 or 19 yearsನವ್ರಿಗೆ ದೇ ಡೋಂಟ್ ನೀಡ್ ಅನ್ನ ಸಾಂಬಾರ್ ಪೂರಿ ದೋಸೆ. ವಿ ಹ್ಯಾವ್ ದಟ್ ಬರ್ಗರ್ ಆ್ಯಂಡ್ ಅದರ್ ಥಿಂಗ್ಸ್, ಡೆಫಿನೆಟ್ಲಿ ದೇ ವಿಲ್ ಕಮ್. ಪೀಪಲ್ ಆರ್ ರೆಡಿ ಟು ಸ್ಪೆಂಡ್ ಮನಿ, ಬಟ್ ವಿ ಹ್ಯಾವ್ ಟು ಗಿವ್ ಯು ಫೆಸಿಲಿಟಿ. ಸೊ ಫೆಸಿಲಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್. ನೆಕ್ಸ್ಟು ಈ ಒಂದು ಫ್ಯಾಂಟಸಿ ಪಾರ್ಕ್ಗೆ ವಿಸಿಟ್ ಮಾಡುವಂಥ ವಿಸಿಟರ್ಸ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ವೈ ಕಸ್ಟಮರ್ ಏನಕ್ಕೆ ಬರ್ತಾರೆ? ಓಕೆ, ಲೆಟ್ ಮಿ ಸ್ಪೆಂಡ್ ಸಮ್ ಟೈಮ್ ಹಿಯರ್ ಹ್ಯಾಪಿಲಿ ಅಂತ. ವಿ ವಾಂಟ್ ಹ್ಯಾಪಿ ಕಸ್ಟಮರ್ಸ್ ಓನ್ಲಿ. ಸೊ ವಿ ಆರ್ ರೆಡಿ ಟು ಟೇಕ್ ಕೇರ್ ಆಫ್ ದೆಮ್, ಗಿವ್ ಗುಡ್ ಫೆಸಿಲಿಟಿ. ದಟ್ಸ್ ವಾಟ್ ಅವರ್ ಮೋಟಿವ್. ಎವ್ರಿ ಡಿಪಾರ್ಟ್ಮೆಂಟ್, ಈವನ್ ಅವರ್ ಎಂಪ್ಲಾಯೀಸ್ ರೈಟ್ಸ್, ದೇ ನೋ ಹೌ ಟು ಸ್ಯಾಟಿಸ್ಫೈ ದಿ ಕಸ್ಟಮರ್, ಮೇಕ್ ದೆಮ್ ಹ್ಯಾಪಿ. ದಟ್ ಇಸ್ ಅವರ್ ಇಂಟೆನ್ಷನ್. ಟೋಟಲ್ ಆಗಿ ಈ ಒಂದು ಫ್ಯಾಂಟಸಿ ವರ್ಡ್ಗೆ ಬಂದರೆ ಹೇಳ್ದಾಗೆ ಫ್ಯಾಂಟಸಿ ವರ್ಡ್ ಅಂದರೆ ಒಂದೇ ವರ್ಡಲ್ಲಿ 3 ವಂಡರ್ಸ್ನ ನೋಡ್ಬೋದು. ನಾವು ತುಂಬ ಖುಷಿ ಆಯಿತು ಸರ್, ಆ್ಯಂಡ್ ನಿಮ್ಮ ಜೊತೆ ಮಾತಾಡಿ ಆ್ಯಂಡ್ ನಿಮ್ಮನ್ನು ಮೀಟ್ ಮಾಡಿ ನಾವು ತುಂಬ ಲಕ್ಕಿ ಆ್ಯಂಡ್ ತುಂಬ ಖುಷಿ ಆಯಿತು. ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸ್. ನಾವಿದ್ದೀವಿ ಮೈಸೂರಿನ GRS ಫ್ಯಾಂಟಸಿ ಪಾರ್ಕಲ್ಲಿ. ಈ ಫ್ಯಾಂಟಸಿ ಪಾರ್ಕ್ನ ನೀವು ತುಂಬ ಇಷ್ಟಪಡ್ತೀರಾ, ಇಲ್ಲಿಗೆ ಬರೋದಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಅಂದಾಗ ನೀವು ಈ ಫ್ಯಾಂಟಸಿ ಪಾರ್ಕ್ ಬಗ್ಗೆ ತಿಳ್ಕೊಳ್ಳೋಕೆ ಕೂಡ ನೀವು ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇರ್ತೀರಲ್ವಾ. ಸೊ ನಿಮಗೆ ಡೀಟೇಲ್ ಆಗಿ ನೀಟಾಗಿ ಇನ್ಫಾರ್ಮೇಷನ್ನ ಕೊಡೋದಕ್ಕೆ GRS ಫ್ಯಾಂಟಸಿ ಪಾರ್ಕ್ನ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆದಂತಹ ಅನೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರೇ ನೀಟಾಗಿ ನಿಮಗೆ ಕನ್ವೆ ಮಾಡ್ತಾರೆ. ಮ್ಯಾಮ್, ನೆಕ್ಸ್ಟು ಜನ ಇಲ್ಲಿಗೆ ಬರಬೇಕು ಅಂತ ಅಂದಾಗ ಅವರು GRS ಫ್ಯಾಂಟಸಿ ಪಾರ್ಕ್ ಅಂತ ಅಂದರೆ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಬೇಸಿಕಲಿ ಪಬ್ಲಿಕ್ ಇಲ್ಲಿ GRSಗೆ ಬರಬೇಕು ಅಂತ ಅಂದಾಗ ರೈಟ್ ಫ್ರಮ್ ದೆ ಕಮ್ ಇನ್ಸೈಡ್ ದ ಪಾರ್ಕ್ ಆ್ಯಂಡ್ ಟಿಲ್ ದ ಎಂಡ್ ಆಫ್ ದ ಡೇ ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕಾಗಿರುತ್ತೆ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ. ನಮಗೆ ಜನ ಹೆಂಗೆ ನೋಡ್ತಾರೆ ಅಂತಂದರೆ ದಿಸ್ ಈಸ್ ಅ ಫ್ಯಾಮಿಲಿ ಪಾರ್ಕ್. ಸೊ ಇಲ್ಲಿ ಬೇಸಿಕಲಿ ಜನ ಬಂದಾಗ ಇಟ್ ಈಸ್ ಫಾರ್ ನಾಟ್ ಓನ್ಲಿ ಫಾರ್ ಕಿಡ್ಸ್, ನಾಟ್ ಓನ್ಲಿ ಫಾರ್ ಎಲ್ಡರ್ಸ್, ಇಟ್ ಈಸ್ ಫಾರ್ ಎ ಫ್ಯಾಮಿಲಿ ಆಸ್ ಸಚ್. ಮಕ್ಕಳು, ತಂದೆ ತಾಯಿ, ಗ್ರ್ಯಾಂಡ್ ಪೇರೆಂಟ್ಸು ಅವರೆಲ್ಲರೂ ಇಲ್ಲಿ ಬಂದು ಮಜಾ ಮಾಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನು. ಸೊ ಬೇಸಿಕಲಿ ನಾವು ಇಲ್ಲಿ ರೈಡ್ಸ್ ಆಗಲಿ ಏನೇ ವ್ಯವಸ್ಥೆ ಮಾಡಿರೋದಾಗಲಿ ವಿ ಹ್ಯಾವ್ ಎನ್ಶೋರ್ಡ್ ದಟ್ ಇದನ್ನು ಒಂದು ವ್ಯೂ ಅಲ್ಲಿ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಸೊ ದಟ್ ಎವ್ರಿಥಿಂಗ್ ಈಸ್ ಕವರ್ಡ್ ರೈಟ್ ಫ್ರಮ್ ದ ಸೇಫ್ಟಿ, ಸೆಕ್ಯೂರಿಟಿ, ಎಂಜಾಯ್ಮೆಂಟ್, ಫುಡ್, ಏನೇ ಅವ್ರಿಗೆ ಅವಶ್ಯಕತೆ ಇದೆ. ಒನ್ಸ್ ದೇ ಗೆಟ್ ಇನ್ಸೈಡ್ ದ ಪಾರ್ಕ್ ನಾವು ಇದನ್ನೆಲ್ಲನೂ ಒಂದು ಗಮನಕ್ಕಿಟ್ಟು ಎಲ್ಲವನ್ನು ಮಾಡಿಕೊಡ್ತೇವೆ. ಇವಾಗ ಜನರಿಗೆ ಒಂದು ಡೌಟ್ ಇರುತ್ತೆ, ಇಲ್ಲಿ GRS ಫ್ಯಾಂಟಸಿ ಪಾರ್ಕಿಗೆ ಬರಬೇಕು ಅಂತ ಅಂದಾಗ ಪ್ರೀ ಬುಕ್ಕಿಂಗ್ಸ್ ಏನಾದ್ರು ಇರುತ್ತಾ, ಅಥವಾ ಟಿಕೆಟ್ಸ್ನ ನಾವು ಹೇಗೆ ಬುಕ್ ಮಾಡ್ಕೋಬೇಕು, ಅಥವಾ ಆಫ್ಲೈನಲ್ಲೇ ತಗೋಬೇಕಾ ಏನು ಅನ್ನೋದನ್ನು ತಿಳಿಸ್ಕೊಡ್ಬೋದಾ? ಲೈಕ್ ದ ವರ್ಲ್ಡ್ ಇಸ್ ಚೇಂಜಿಂಗ್, ಸೊ ವಿ ಆರ್ ಆಲ್ಸೋ ಡಿಜಿಟಲೈಸ್. ನಾವು ಇಲ್ಲೇ ಬಂದು ಟಿಕೆಟ್ ತೊಗೋಬೇಕು ಅಂತೇನಿಲ್ಲ, ಇಲ್ಲೂ ಬಂದು ಟಿಕೆಟ್ ತೊಗೋಬೋದು. ಹಾಗೆ ಕೂಡ ನೀವು ಆನ್ಲೈನಲ್ಲೂ ಕೂಡ ಟಿಕೆಟ್ಸ್ನ ಬುಕ್ ಮಾಡಬಹುದು. ಮತ್ತು ಇಲ್ಲಿ ಬಂದಾಗ ಕ್ಯೂ ಜಾಸ್ತಿ ಇತ್ತು, ಜನ ಜಾಸ್ತಿ ಇದ್ದು ಅಂದ್ರೂ ವಿ ಹ್ಯಾವ್ ಅ QR ಸ್ಕ್ಯಾನ್ ಕೋಡ್ ಔಟ್ಸೈಡ್. ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ನೀವು ನಿಮ್ಮ ಟಿಕೆಟ್ಸ್ನ ಅಲ್ಲೇ ಬುಕ್ ಮಾಡಿ ಅಲ್ಲೇ ಆನ್ಲೈನ್ ಪೇ ಮಾಡಿ ಯು ಕ್ಯಾನ್ ಜಸ್ಟ್ ಗೆಟ್ ಇನ್ಸೈಡ್ ದ ಪಾರ್ಕ್. ಈ ವ್ಯವಸ್ಥೆ ಏನಕ್ಕೆ ಮಾಡಿದ್ದೀವಿ ಅಂತಂದರೆ ಜನಗಳಿಗೆ ಇಲ್ಲಿ ಬಂದಾಗ ಎಲ್ರಿಗೂ ಆ ಥರ ಇರುತ್ತೆ, ಒಳಗಡೆ ಹೋಗಬೇಕು, ಎಂಜಾಯ್ ಮಾಡಬೇಕು ಅಂತ. ಸೊ ನಾವು ಅದನ್ನು ನೋಡಿಕೊಂಡು ಜನಗಳಿಗೆ ತೊಂದರೆ ಆಗಬಾರ್ದು, ಅವ್ರು ಮುಂದಕ್ಕೆ ಬರಬೇಕು, ಎಂಜಾಯ್ ಮಾಡಬೇಕು, ಅವ್ರು ಏನು ದುಡ್ಡು ಕೊಟ್ಟಿದ್ದಾರೆ ಒಂದೊಂದು ಪೈಸಾನೂ ಅವ್ರಿಗೆ ಅದನ್ನು ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು ಅಂತ ನಾವು ಅವ್ರಿಗೆ ಏನೂ ಡಿಲೇ ಆಗದೆ ಇದ್ದಂಗೆ ವಿ ಎನ್ಶೋರ್ ದಟ್ ಅವ್ರು ಮುಂದೆ ಒಳಗಡೆ ಬೇಗ ಹೋಗಬೇಕು ಅಂತ ಈ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ವಾಹ್, ಸೂಪರ್. GRS ಫ್ಯಾಂಟಸಿ ಪಾರ್ಕ್ ಅಂತ ಬಂದಾಗ ಮೇಯ್ನ್ ಆಗಿ ಇಲ್ಲಿ ಗೇಮ್ಸ್ ಅಲ್ವಾ ಮ್ಯಾಮ್? ಇವಾಗ ಗೇಮ್ಸಲ್ಲಿ ನೀವು ಆಲ್ರೆಡಿ ಹೊಸದಾಗಿ ಇಂಟ್ರೊಡ್ಯೂಸ್ನ ಮಾಡಿರ್ತೀರಾ, ಅದರ ಜೊತೆಗೆ ನೀವು ಹೊಸ ಪ್ಲ್ಯಾನ್ಗಳನ್ನು ಕೂಡ ಮಾಡಿರ್ತೀರಾ, ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಡೆವಲಪ್ಮೆಂಟ್ ಬಗ್ಗೆ ಅಂತಂದರೆ ತುಂಬಾ ಮಾತಾಡ್ಬೋದು. ಮುಂಚೆ ಲೈಕ್ ವಿ ಆರ್ ಆಲ್ 25 years ಓಲ್ಡ್ ಈಗ.
ಸೊ ಬಟ್ ಮುಂಚೆ ಸಾಕಷ್ಟು ಕಸ್ಟಮರ್ಸ್ ಏನು ಫೀಡ್ಬ್ಯಾಕ್ ಬರ್ತಿತ್ತು ಅಂತಂದರೆ ನಮಗೆ ಇನ್ನೂ ಒಂದಷ್ಟು ರೈಡ್ ಬೇಕು, ನಮಗಿನ್ನ ಸಾಕಾಗಿಲ್ಲ, ನಮಗಿನ್ನ ಬೇಕು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಲಾಸ್ಟ್ ಇಯರು ನಾವು ಒಂದಷ್ಟು ರೈಡ್ಗಳನ್ನ ಇವಾಗ ನಾವು ಇಂಟ್ರೊಡ್ಯೂಸ್ ಮಾಡಿಸಿದ್ದೀವಿ. ಲೈಕ್ ಸೂಪರ್ ವೇವ್, ಕ್ರೇಜಿ ರೋಲರ್ಸ್, ಕ್ರೇಜಿ ಸ್ಪಿನ್, ಈ ಥರ ಆದಂಥರ ಒಂದಷ್ಟು ನಾವು ರೈಡ್ಗಳನ್ನ ಇಲ್ಲಿ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿಸಿದ್ದೀವಿ. ಸೊ ಆಲ್ರೆಡಿ ತುಂಬ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ ಕಸ್ಟಮರ್ಸ್ಗೆ. ಈ ಹೊಸ ರೈಡ್ಗಳನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಎಸ್ಪೆಷಲಿ ಚಿಲ್ಡ್ರನ್ಸ್ ಗ್ರೂಪ್, ಈ ಮಕ್ಕಳಿಗೆ ಅಂತಂದರೆ ಈ ರೈಡ್ಗಳು ನಾವು ಏನು ಹೊಸದಾಗಿ ಮಾಡಿದ್ದೀವಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇದ್ರದ್ದು ನೇಮಿಂಗು ಕೂಡ ನಾವು ತುಂಬಾ ಯೋಚನೆ ಮಾಡಿದ್ವಿ. ಮಕ್ಕಳನ್ನ ಕರೆದು ಅವ್ರಿಗೇನು ಬೇಕಾಗ್ತಾ ಇದೆ, ಯಾವ ಥರ ಅವ್ರಿಗೆ ಇಷ್ಟ ಆಗ್ತಾ ಇದೆ, ಅವ್ರಿಗೇನು ಹೆಸರು ಇಷ್ಟ ಆಗ್ತಾ ಇದೆ ಅಂತ ಪ್ರತಿಯೊಂದೂ ಮಕ್ಕಳನ್ನ ಗಮನದಲ್ಲಿ ಇಟ್ಟು ಈ ರೈಡ್ಗಳನ್ನ ಮಾಡಿಸಿದ್ದೀವಿ. ಆ್ಯಂಡ್ ಫೀಡ್ಬ್ಯಾಕು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಪೀಪಲ್ ಆರ್ ಎಂಜಾಯಿಂಗ್, ದ ಫ್ಯಾಮಿಲೀಸ್ ಆರ್ ಎಂಜಾಯಿಂಗ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಚಿಲ್ಡ್ರನ್ ಆರ್ ಎಂಜಾಯಿಂಗ್. ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ನೀಟಾಗಿ ನಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಶಕ್ತಿ ಪ್ರದರ್ಶನವನ್ನ ಮಾಡುವಂತ ಟೈಮ್ ಇದು. GRS ಫ್ಯಾಂಟಸಿ ಪಾರ್ಕ್ ಅಲ್ಲಿ ಇಲ್ಲೊಂದು ಆಕ್ಟಿವಿಟಿ ಇದೆ ಆಯ್ತಾ. 2 ನಿಮಿಷ ನಾವು ಕೈಯಲ್ಲಿ ಹಿಂಗೆ ಹ್ಯಾಂಗ್ ಮಾಡ್ಕೊಂಡು ನಿಂತ್ರೆ ಇಲ್ಲಿರುವಂತಹ ಯಾವ ಒಂದು ಡಾಲ್ನ ಟೆಡ್ಡಿನ ಬೇಕಾದ್ರೂ ನಮಗೆ ಕೊಡ್ತಾರಂತೆ. ಸೊ ನಾನು ಟ್ರೈ ಮಾಡ್ತೀನಿ, 2 ನಿಮಿಷ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. 3, 2, 1 ಗೋ. ಬೇರೆ ಬಿಡ್ಬೇಕಾ? ಕೈ ಜಾರುತ್ತೆ. ಆಚೆ ಈಚೆ ಕಾಲೆಲ್ಲ ಕೊಡ್ಬೋದಾ? ಕೈ ಜಾರ್ತಿದೆ ಫುಲ್ಲು. ಇಲ್ಲ, ಫುಲ್ ಜಾರ್ತಿದೆ. ಇಲ್ಲಿ ಬಂತು ಕೈ ಬಂತು. ಯಪ್ಪ, 1 ನಿಮಿಷ ನನಗೆ ಆಗ್ತಿತ್ತು, ಬಟ್ ತುಂಬ ಶೆಕೆ ಇರೋದ್ರಿಂದ ಕೈ ಸ್ವೆಟ್ ಆಗ್ತಿದೆ, ಫುಲ್ ಜಾರ್ತಾ ಇದೆ ನೋಡಿ, ಕೈಯೆಲ್ಲ ಕೆಂಪಾಗೋಯ್ತು. ಬಟ್ ಖಂಡಿತವಾಗ್ಲೂ ಮಾಡ್ಬೋದು. ನೀವು ಮಾಡ್ತೀರಿ, ನೀವು ಕೂಡ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ರೆಡಿ ಇದ್ದೀರಿ ಅಂತಂದರೆ ಬನ್ನಿರಿ GRS ಪಾರ್ಕ್ಗೆ ಆ್ಯಂಡ್ ಟ್ರೈ ಮಾಡಿ, ಗೆಲ್ಲಿ ಒಂದು ಬ್ಯೂಟಿಫುಲ್ ಟೆಡಿನ. ಫ್ಯಾಂಟಸಿ ಪಾರ್ಕ್ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಹೊಗಳ್ತಾ ಇದ್ದಿದ್ದು ಸೂಪರ್ ಆಗಿದೆ ಕಣ್ರಿ, ರೆಸ್ಟೋರೆಂಟ್ ಎಲ್ಲ ಮಸ್ತ್ ಆಗಿದೆ ಅಂತ. ಹಾಗಿದ್ರೆ ಈ ರೆಸ್ಟೋರೆಂಟ್ಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಅಜಯ್ ಅಂತೇಳಿ. ಓಕೆ ಸರ್, ಇವಾಗ ಈಗ ತಾನೇ ನಾನು ಕೇಳಿದೆ, ಹೊಸದು ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ ಆ್ಯಂಡ್ ಹೊಸ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇದೆ ಅದರಲ್ಲಿ ಅಂತ. ಆ ರೆಸ್ಟೋರೆಂಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಮೇಡಮ್, ಫಸ್ಟ್ ಆಫ್ ಆಲ್ ಅದೊಂದು ರೆಸ್ಟೋರೆಂಟ್ ನಾವು ಏನು ಬಿಲ್ಡಪ್ ಮಾಡಿದ್ದೀವಿ ಅದೊಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲಲ್ಲಿದೆ. ಏನಕ್ಕೆ ಆ ಥರ ನಾನು ಹೇಳ್ತೀನಿ ಅಂತಂದರೆ, ಆ ರೆಸ್ಟೋರೆಂಟ್ ಪ್ಲೇಸ್ ಆಗಿರೋದೇ, ಆ ಪ್ಲೇಸ್ ಏನಿದೆ ಒಂದು ಐ ಆ್ಯಟಿಟ್ಯೂಡ್ ಪ್ಲೇಸಲ್ಲಿ, ನಮ್ಮ GRS ಐ ಆ್ಯಟಿಟ್ಯೂಡ್ ಪ್ಲೇಸಲ್ಲಿ ಪ್ಲೇಸ್ ಆಗಿದೆ. ಅದೇನಂದರೆ ಆ ಜಾಗದಲ್ಲಿ ನಾವು ನಿಂತ್ಕೊಂಡು ನಾವು ನೋಡಬೇಕಾದ್ರೆ ಪೂರ್ತಿ ಆಲ್ಮೋಸ್ಟ್ GRS ಎಲ್ಲ ಕಾಣುತ್ತೆ. ಕಸ್ಟಮರ್ಸ್ ಏನು ಅಲ್ಲಿ ಬಂದು ಕುತ್ಕೊಂಡು ಅವ್ರಿಗೆ ಏನು ಅವರು ಊಟನ ಸವಿತಾರೆ, ಅವ್ರಿಗೆ ಒಂದು ಮಕ್ಕಳು ಆಟ ಆಡೋವಂಥದ್ದು ಪ್ರತಿಯೊಂದು ಆ ಜಾಗದಲ್ಲಿ ನಿಂತ್ಕೊಂಡು ನೋಡ್ಬೋದು. ಆ ಥರ ಒಂದು ಎನ್ವೈರ್ಮೆಂಟಲ್ಲಿ ಕ್ರಿಯೇಟ್ ಆಗಿದೆ ಮೇಡಮ್. ಮತ್ತು ಅದೊಂದು ಓಪನ್ ರೆಸ್ಟೋರೆಂಟ್. ನಿಮಗೆ ಒಂಥರ ಈ ಥರ ಎನ್ವೈರ್ಮೆಂಟಲ್ಲಿ ನಿಮ್ಗೆ ಓಪನ್ ರೆಸ್ಟೋರೆಂಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಇರಬೇಕಾದ್ರೆ ಅದೊಂಥರ ನಮಗೆ ಒಂಥರ ಫೀಲಿಂಗ್ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಓಕೆ, ಒಂಥರ ವ್ಯೂ ಪಾಯಿಂಟ್ ಇದ್ದಂಗೆ. ಖಂಡಿತ. ಓಕೆ, ಸೂಪರ್. ಆ ಒಂದು ರೆಸ್ಟೋರೆಂಟಲ್ಲಿ ಓಕೆ, ನೀವು ಹೇಳ್ದಂಗೆ ವ್ಯೂ ಪಾಯಿಂಟ್ ಇದೆ ಆ್ಯಂಡ್ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ಅದರಲ್ಲಿ ಸ್ಪೆಷಲ್ ಸಿಗುವಂಥ ಫುಡ್ಗಳ ಬಗ್ಗೆ ಹೇಳ್ಬೋದಾ ನಮಗೆ? ಮೇಡಮ್, ಅಲ್ಲಿ ನಮ್ಮಲ್ಲಿ ಫುಡ್ ಅಂದರೆ ನಾವು ಅಂದರೆ ತುಂಬ ಹೆಲ್ತಿ ಫುಡ್ಸ್ಗಳನ್ನ ಮಾಡ್ತೀವಿ. GRS ಫ್ಯಾಂಟಸಿ ಪಾರ್ಕ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಬರ್ತಾರೆ, ಪ್ರತಿ ಜನಗಳು ಬರ್ತಾರೆ. ಆದ್ದರಿಂದ ಎಲ್ಲ ಥರ ಫುಡ್ಸ್ಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಅವ್ರಿಗೇನು ಇಷ್ಟ ಆಗುತ್ತೋ ಮತ್ತು ಎಲ್ಲನೂ ನಾವು ಹೈಜೀನಿಕ್ ಆಗಿ ಮಾಡ್ತೀವಿ. ಪ್ಲಸ್ ಎಲ್ಲ ಫುಡ್ಗಳನ್ನ ನಾವೇನಂತಂದರೆ ತುಂಬ ಹಾಟ್ ಆ್ಯಂಡ್ ಸ್ವೀಟಾಗಿ ಸರ್ವ್ ಮಾಡ್ತೀವಿ.
ಓಕೆ, ಇವಾಗ ಫುಡ್ ಅಂತ ಬಂದಾಗ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಈ ರೀತಿಯಲ್ಲಿ ಬರುತ್ತೆ. ಸೊ ಆ ಒಂದು ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಇಂದನೇ ಶುರು ಆಗುತ್ತಾ ಅಥವಾ ಹೇಗೆ? ಬ್ರೇಕ್ಫಾಸ್ಟ್ ಶುರು ಆಗುತ್ತೆ. ನಮ್ಮಲ್ಲಿ ಪ್ಯಾಕೇಜಸ್ ಜಾಸ್ತಿ ಬರ್ತದೆ. ಆಗ ಅವ್ರ ಪ್ಯಾಕೇಜಸ್ನ ಮುಂಚೆನೇ ಅವರು ನಮಗೆ ಕೊಡೋದ್ರಿಂದ ನಾವೇನು ಮಾಡ್ತೀವಿ, ಅವ್ರಿಗೆ ಇಷ್ಟವಾಗಿದ್ದ ಫುಡ್ಗಳನ್ನ ಪ್ರಿಪೇರ್ ಮಾಡಿ ಮಡಗಿರ್ತೀವಿ. ಇಲ್ಲ ಅಂತಂದರೆ ಡೈಲಿ ನಮಗೆ ಲಂಚ್ ವೈಸು ಮತ್ತು ಅಪ್ ಟು ಸ್ನ್ಯಾಕ್ಸು ಸಿಗುತ್ತೆ. ನಮ್ಮಲ್ಲಿ ಸ್ನ್ಯಾಕ್ಸ್ ಕೌಂಟರ್ಸು ಎಷ್ಟೊಂದಿದೆ, ಅದೇ ರೀತಿಯಾಗಿ ಎಲ್ಲನೂ ಮಾಡ್ಕೊತೀವಿ. ವಾವ್, ಸೂಪರ್ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ವರ್ಚುವಲ್ ರೈಡ್ ಒಳಗಡೆ ನಾವೇನೋ ಫುಲ್ ಮಜಾ ಮಾಡ್ತೀವಿ, ಬಟ್ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮಕ್ಕಳಿಗೆ ಪಾಪ ತಡ್ಕೊಳಕ್ಕಾಗದೆ ಕುಯ್ ಅಂತ ಅಳ್ತಾ ಇದ್ದಾವೆ. ಓಕೆ, ಇವಾಗ ಮಕ್ಕಳನ್ನ ಸ್ವಲ್ಪ ಸುಧಾರಿಸ್ಕೊಳ್ಳಿ, ದೊಡ್ಡವ್ರನ್ನ ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಜಯವರ್ಧಿನಿ. ಜಯವರ್ಧಿನಿ ಅವರು, ಒಂಥರ ಡಿಫ್ರೆಂಟ್ ಆಗಿದೆ ಹೆಸರು. ಜಯವರ್ಧಿನಿ ಅವ್ರಿಗೆ ಒಳಗಡೆ ಏನು ಅನ್ನಿಸ್ತು? ತುಂಬ ಅಮೆಝಾನ್ ಆಗಿದೆ, ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ರಿಯಲ್ ಆಗಿ ಅಲ್ಲೇ ಹೋಗಿ ಟ್ರಯಲ್ ಮಾಡ್ದಂಗೆ ಅಂತ ಅನ್ನಿಸ್ತು. ಇಲ್ಲಿ ಕುತ್ಕೊಂಡು ನೋಡಿದ್ವಿ ಅಂತ ಏನು ಅನ್ಸಿಲ್ಲ. ಒಟ್ಟಿನಲ್ಲಿ ಮಸ್ತಾಗಿತ್ತು. ನಿಮಗೆ ಭಯ ಯಾಕೆ? ಒಂಥರ ರಿಯಲ್ ಅಂತ ಅನ್ನಿಸ್ತಾ ಇತ್ತು. ಓಕೆ, ನೀವು ಇನ್ನೊಂದ್ಸರಿ ಹಂಗೆ ರೈಡ್ ಹೋಗೋಕೆ ಇಷ್ಟಪಡ್ತೀರಾ? ಸಾಧ್ಯನೇ ಇಲ್ಲ. ಓಕೆ ಸರ್, ನಿಮ್ಗೆ ಅದಕ್ಕಿಂತ ಚೆನ್ನಾಗಿತ್ತು, ಒಳಗಡೆ ಬಿದ್ದೋದಂಗೆ ಆಗೋಯಿತು. ಅದೆಲ್ಲ ಇದೆಯಲ್ಲ, ಅದೆಲ್ಲ ರಿಯಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀರು ಬಂತು. ಓಕೆ ಸರ್, ನಿಮಗೆ ಸೇಮ್ ನಾವೇ ಕೂತ್ಕೊಂಡು ಬೀಳೋ ತರ ಆಗ್ತಾ ಇತ್ತು ಸೇಮ್ ಎಲ್ಲ. ಇವಾಗ ಏನಾಗುತ್ತೆ ಗೊತ್ತಾ, ನಮ್ಮ ಯಾರೆಲ್ಲ ಟಿವಿ ನೋಡ್ತಿರ್ತಾರೆ ಅವ್ರಿಗೆ ಗೊತ್ತಾಗ್ತಿರಲ್ಲ ಇವ್ರು ಏನು ಆಡಿರ್ತಾರೆ, ಒಳಗಡೆ ಏನು ನೋಡಿರ್ತಾರೆ ಅಂತ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಇವ್ರ ರೀತಿನೇ ಫ್ಯಾಮಿಲಿ ಸಮೇತ GRS ಫ್ಯಾಂಟಸಿ ಪಾರ್ಕಿಗೆ ಬರಬೇಕು ಅಲ್ವಾ? ಬರಬೇಕಾ ಬೇಡವಾ? ಓಕೆ, ಸೂಪರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದೆಲ್ಲ ಏನೇನು ನಡೀತಿದೆ ಅನ್ನೋದು ನಿಮಗೆ ನೀಟಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಇಲ್ಲಿಗೆ ಬರಲೇಬೇಕು. ಇದನ್ನು ಖಂಡಿತವಾಗ್ಲೂ ಯಾರಿಂದಲೂ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ, ನೀವೇ ಸ್ವಂತವಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸಲ್ಲಿ ನಾವಿದ್ದೀವಿ ಮೈಸೂರಿನ GRS ಫ್ಯಾಂಟಸಿ ಪಾರ್ಕಲ್ಲಿ. ಈ ಫ್ಯಾಂಟಸಿ ಪಾರ್ಕ್ ಅಂತೂ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಅಂದರೆ, ಗೇಮ್ಸ್ಗಳ ಜೊತೆಗೆ ಇಲ್ಲಿರುವಂಥ ಎನ್ವಿರಾನ್ಮೆಂಟ್ ಅಂತೂ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಕಲರ್ಫುಲ್ ಫ್ಲವರ್ಸ್ಗಳ ಜೊತೆಗೆ ಅಲ್ಲಲ್ಲಿ ಚಂದದ ಮಾನ್ಯುಮೆಂಟ್ಸ್ಗಳನ್ನು ನೋಡ್ಬೋದು, ಶಿಲ್ಪಕಲೆಗಳನ್ನ ನೋಡ್ಬೋದು, ಆ್ಯಂಡ್ ಕಲರ್ಫುಲ್ ಪೇಂಟಿಂಗ್ಗಳನ್ನು ನೋಡ್ಬೋದು. ಆ್ಯಂಡ್ ಇದೆಲ್ಲ ನೋಡೋದಕ್ಕೆ ಆ್ಯಂಡ್ ಮೇಂಟೈನ್ ಮಾಡೋದಕ್ಕೆ ಅಷ್ಟೇ ಕಷ್ಟ ಕೂಡ ಇರುತ್ತೆ. ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ ಅಂದರೆ. ಸೊ ಇದರ ಬಗ್ಗೆ ಆ್ಯಂಡ್ ಈ ಒಂದು ಲ್ಯಾಂಡ್ಸ್ಕೇಪ್ನ ಮೇಂಟೈನ್ ಮಾಡುವಂಥವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಜಿತೇಂದ್ರ ಅಂತ. ಜಿತೇಂದ್ರ ಅವರು, ಸರ್ ಹೇಗೆ ಇದೆಲ್ಲ ಇಷ್ಟು ನೀಟಾಗಿ ಈ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ, ಮೇಂಟೈನ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಸರ್? ನಮ್ಮಲ್ಲಿ ಬೇಸಿಕಲಿ ಟೋಟಲ್ 40 acres ಲ್ಯಾಂಡ್ ಇದೆ. ಸೊ ಅದರಲ್ಲಿ ನಾವು ಈಗ ನಮ್ಮಲ್ಲಿ ಪ್ರೆಸೆಂಟಾಗಿ 200 ವೆರೈಟೀಸ್ ಆಫ್ ಆರ್ನಮೆಂಟಲ್ ಪ್ಲ್ಯಾಂಟ್ಸು, ಟ್ರೀ ವೆರೈಟೀಸು ಮತ್ತು ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇದೆ. ಅದನ್ನು ಬಿಟ್ಟು ನಾವು ರೆಗ್ಯುಲರಾಗಿ ಆ್ಯನ್ಯುಯಲಿ ವರ್ಷದಲ್ಲಿ ನಾವು ಇವಾಗೇನು ದಸರಾ ನಡೆಯುತ್ತೆ, ದಸರಾದಲ್ಲಿ ಆ್ಯಕ್ಚುಲಿ ಫ್ಲವರ್ ಶೋನಲ್ಲಿ ಏನಿದೆ ಅದಕ್ಕೆ ಪಾರ್ಟಿಸಿಪೇಟು ಮಾಡ್ತೀವಿ. ಸೊ ಈಗೇನು ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಸೀಸ್ನಲ್ ಫ್ಲವರಿಂಗ್ಸು. ಸೊ ಇದನ್ನು ಬಿಟ್ಟು ನಿಮಗೆ ಪರ್ಮನೆಂಟ್ ಫ್ಲವರಿಂಗ್ಸು ಇದೆ, ಟ್ರೀಸ್ ಇದೆ. ಆಮೇಲೆ ನಾನು ಹೇಳಿದಾಗ ಆಲ್ರೆಡಿ 200+ ವೆರೈಟೀಸ್ ಆಫ್ ಟ್ರೀಸ್ನ ನಾವು ಮೇಂಟೈನ್ ಮಾಡ್ತೀವಿ. ಸೊ ಮಂತ್ಲಿ ಮೇಂಟೆನೆನ್ಸಸ್ ಇರುತ್ತೆ. ನಮ್ಮ ಹತ್ರ 12 ಮೆಂಬರ್ಸ್ ಗಾರ್ಡನರ್ಸ್ ಇದ್ದಾರೆ. ಸೊ ದೇ ಓನ್ಲಿ ಡೂ ದ ವರ್ಕ್. ಸೊ ಹಾಗಾಗಿ ಇದಿಷ್ಟು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಆಗ್ತಾ ಇದೆ. ವೆಲ್ ಡನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಎಲ್ಲ ಪ್ಲಾನ್ಸ್ಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.
ಇದರಲ್ಲಿ ಯಾವುದೇ ಒಂದು ಬಿಸ್ನೆಸ್ ಅಂತ ಬಂದಾಗ ಅಥವಾ ಯಾವುದೇ ಒಂದು ಫ್ಯಾಂಟಸಿ ಪಾರ್ಕ್ ಆಗಲಿ ಯಾವುದೇ ಒಂದು ಮೇಯ್ನಾಗಿ ಬಿಸ್ನೆಸ್ ಅಂತ ಆಗಲಿ ಸೇಲ್ಸ್ ಡಿಪಾರ್ಟ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಮೇಯ್ನ್ ಆಗುತ್ತೆ. ಸೊ ಈ ಒಂದು ಸೇಲ್ಸ್ ಡಿಪಾರ್ಟ್ಮೆಂಟು GRS ಫ್ಯಾಂಟಸಿ ಪಾರ್ಕಲ್ಲಿ ಹೇಗೆ ವರ್ಕ್ ಆಗುತ್ತೆ, ಅದರಲ್ಲಿ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ವೆಂಕಟೇಶ್. ಓಕೆ ಸರ್, ಈ ಸೇಲ್ಸ್ ಡಿಪಾರ್ಟ್ಮೆಂಟು GRS ಫ್ಯಾಂಟಸಿ ಪಾರ್ಕ್ಗೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದಾ? ಆ್ಯಕ್ಚುಲಿ ನೀವು ಹೇಳಿದಾಗೆ ಸೇಲ್ಸ್ ಅಂದರೆ ಇಂಜಿನ್ ಥರ ಯಾವುದೇ ಕಂಪ್ನಿಗೆ ನಮ್ಮದು ಸೇಲ್ಸ್ ಹೇಗಿರುತ್ತೆ ಅಂದರೆ ನಮ್ಮದು 2 ಥರ ಸೇಲ್ಸ್ ಇರುತ್ತೆ, ಇನ್ಸ್ಟಿಟ್ಯೂಷನ್ ಸೇಲ್ಸ್ ಮತ್ತು ಒಂದು ಜನರಲ್ ಕ್ರೌಡ್. ಈಗ ನಮ್ಮದು ಏಪ್ರಿಲ್ ಮೇಲೆ ತುಂಬ ಬರೋದು ಪಬ್ಲಿಕ್ಸು, ಅದು ಜನರಲ್ ಕ್ರೌಡ್ಸ್ ಇರುತ್ತೆ. ನಮ್ಮದು ಮೇನ್ ಫೋಕಸ್ ಬಂದುಬಿಟ್ಟು ಇನ್ಸ್ಟಿಟ್ಯೂಷನ್ ಸೇಲ್, ಸ್ಕೂಲ್ಸ್ ಮತ್ತು ಕಾಲೇಜಸ್ ತುಂಬ ಎಷ್ಟು ಬರ್ತಾರೆ ನಮಗೆ. ಅದು ನಮಗೆ ಯಾವಾಗ ಅಂದರೆ ಅಕ್ಟೋಬರಿಂದ ಅಪ್ ಟು ಜನವರಿ ತನಕ ಸ್ಕೂಲ್ಸ್ ಬರ್ತಿರುತ್ತೆ. ಅದಕ್ಕೆ ನಾವು ಇಷ್ಟು ವರ್ಷ ಏನು ಮಾಡ್ತಿದ್ವಿ, ಔಟ್ರೀಚ್ ಮಾಡ್ತಿದ್ವಿ. ಸ್ಕೂಲು ಕಾಲೇಜ್ಗೆ ಹೋಗಿ ಮೀಟ್ ಮಾಡಿ ಪ್ರಿನ್ಸಿಪಾಲ್ HMsನ ಮೀಟ್ ಮಾಡಿಸಿ ಆ ಸ್ಕೂಲವ್ರು ನಮ್ಮದು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಅವ್ರು ನಮ್ಮ ಪಾರ್ಕಿಗೆ ಬರೋ ಥರ ಮಾಡ್ತಾಯಿದ್ವಿ. ಜೊತೆಗೆ ಕಾರ್ಪೊರೇಟ್ಸ್ ಬರುತ್ತೆ ನಮಗೆ. ಕಾರ್ಪೊರೇಟ್ಗೆ ಹೋಗಿ HR ಜನರಲ್ ಮ್ಯಾನೇಜರ್ಸ್ನ ಮೀಟ್ ಮಾಡಿ ಅವ್ರನ್ನ ಕನ್ವರ್ಟ್ ಮಾಡಿ ಪಾರ್ಕಿಗೆ ಜನ ಕರ್ಕೊಬರ್ತೀವಿ. ಸರ್, ಅದೇ ರೀತಿ ತುಂಬ ಜನ, ಲಕ್ಷಾಂತರ ಜನ ಟಿವಿನ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ಬರುವಂತಹ ವಿಸಿಟರ್ಸ್ಗೆ ನೀವು ಈ ಒಂದು GRS ಫ್ಯಾಂಟಸಿ ಪಾರ್ಕ್ ಬಗ್ಗೆ ಏನು ಹೇಳ್ತೀರಾ? GRS ಪಾರ್ಕ್ ನಾವು ಲಾಸ್ಟ್ 25 ಇಯರ್ಸಿಂದ ಹ್ಯಾಪಿ ಸರ್ವಿಸ್ ಕೊಡ್ತೀವಿ ಕಸ್ಟಮರ್ಗೆ. ನಮಗೆ ಇಲ್ಲಿಂದ ತುಂಬ ಜನ ಬರ್ತಿದ್ದಾರೆ. ನಮ್ಗೆ ಬರ್ತಿರೋ ರಿಪೀಟೆಡ್ ಕಸ್ಟಮರ್ಸ್ ಇರೋದ್ರಿಂದ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಯಾರು ಟಿವಿ ನೋಡ್ತೀರಾ, ನೀವು ಒಂದ್ಸರಿ ಬನ್ನಿ, ನೀವು ಎಂಜಾಯ್ ಮಾಡಿ, ಅವಾಗ ನಿಮಗೆ GRS ಏನು ಅಂತ ಗೊತ್ತಾಗುತ್ತೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ವರ್ಷಕ್ಕೂ ಕೂಡ ಅಪ್ಡೇಟ್ ಆಗ್ತಿರುವಂಥ GRS ಫ್ಯಾಂಟಸಿ ಪಾರ್ಕ್ನ ನೀವು ಕೂಡ ಮಿಸ್ ಮಾಡ್ದೇ ಒಂದ್ಸರಿ ಅದು ವಿಸಿಟ್ ಮಾಡಲೇಬೇಕು. ಒಂದ್ಸರಿ ಬಂದರೆ ನಿಮಗೆ ಅನಿಸುತ್ತೆ ಮತ್ತೆ ಬರಬೇಕು ಅಂತ. ಸೊ ಒಂದ್ಸರಿ ಬನ್ನಿ, ಎಕ್ಸ್ಪೀರಿಯನ್ಸ್ನ ಮಾಡಿ. ಎಸ್, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಯಾವಾಗ ಸಿಗುತ್ತೆ ಹೇಳಿ? ನಮ್ಮ ಎಕ್ಸ್ಪೆಕ್ಟೇಷನ್ನು ರೀಚ್ ಆದಾಗ ಸಿಗುತ್ತೆ ಅಲ್ವಾ? ಎಸ್, ಈ ನಮ್ಮ ಮೈಸೂರಿನಲ್ಲಿರುವಂತಹ GRS ಫ್ಯಾಂಟಸಿ ಪಾರ್ಕ್ಗೆ ಬಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹರ್ಟ್ ಆಗೋ ಮಾತೇ ಇಲ್ಲ. ಎಸ್, ನಾನಂತೂ ಫುಲ್ ಎಂಜಾಯ್ ಮಾಡಾಯಿತು. ನಾನು ಎಂಜಾಯ್ ಮಾಡಿದ್ದನ್ನು ನಿಮಗೆ ತೋರಿಸೋದ್ರ ಜೊತೆಗೆ ಈ ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ನಿಮಗೆ ಕೊಟ್ವಿ. ಇದಾಗಿತ್ತು ಪಬ್ಲಿಕ್ ಮ್ಯೂಸಿಕ್ನ ಪಬ್ಲಿಕ್ ಚಾಯ್ಸ್ನ ಸ್ಪೆಷಲ್ ಎಪಿಸೋಡ್. ಇನ್ನೊಂದು ಸೂಪರ್ ಸ್ಪೆಷಲ್ ಎಪಿಸೋಡ್ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಪಬ್ಲಿಕ್ ಮ್ಯೂಸಿಕ್ ಆ್ಯಂಡ್ ಫುಲ್ ಎಂಜಾಯ್ ಮಾಡ್ತೀರಿ. ಮತ್ತೆ ಸಿಗೋಣ. ಬಾಯ್.